ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜಾಕಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯಲ್ಲಿ ಡೈರೆಕ್ಟರ್ ಬೈ ಪ್ರಗಾ ಬಹಿ, ಹಾಗೆಯೇ ಈ ಮೂವಿಯ ರೈಟರ್ ಬೈ ಪ್ರಗಾ ಬೈ, ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಯುವನ್ ಕೃಷ್ಣ, ರೆಹಮಾನ್ ಕೃಷ್ಣ, ಅಮ್ಮು, ಅಭಿರಮಹಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 8 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 1,20,20,00,000 ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಕೂಡ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ ಅಂತಲೇ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಪಾಸಿಟಿವ್ ಆಗಿ ರಿವ್ಯೂಸನ್ನು ಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲರೂ ಕೂಡ ಅದ್ಭುತವಾಗಿ ಸಿನಿಮಾವನ್ನು ತೆಗೆದುಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯಲ್ಲಿ ಯಾವ ರೀತಿ ಒಂದು ಪಂದ್ಯದಲ್ಲಿ ಗೆದ್ದು ಯಾವ ರೀತಿ ಅವರ ಒಂದು ಜಯವನ್ನು ಗೆಲ್ತಾರೆ, ಮತ್ತು ಆ ಪಂದ್ಯದಲ್ಲಿ ಯಾವ ರೀತಿ ಎಲ್ಲ ಕಷ್ಟ ಇರುತ್ತೆ, ಹಾಗೆಯೇ ಅವರ ಒಂದು ಸವಾಲಿಗೆ ಯಾರೆಲ್ಲ ಎದುರಾಗ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ಯುವ ಅನ್ನೋ ವ್ಯಕ್ತಿ ಇರ್ತಾರೆ. ಯುವಾಗೆ ಅವನ ಹೆಸರು ಯುವರಾಜ್ ಅಂತ, ಆದರೆ ಯುವ ಅಂತ ಕರೀತಿರ್ತಾರೆ. ಹಾಗೆಯೇ ಯುವ ಹಾಗೂ ಅವನ ಸ್ನೇಹಿತ ರಾಜು, ಯುವ ಹಾಗೂ ರಾಜು ಇಬ್ಬರು ಕೂಡ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾರೆ. ಅದು ಒಂದು ಮರಿಯನ್ನು ಗುದ್ದೆ ಸ್ಪರ್ಧೆಯಲ್ಲಿ. ಆ ಗುದ್ದದಲ್ಲಿ ಯಾವ ಮರಿ ಗೆಲ್ಲುತ್ತೋ ಆ ಮರಿಗೆ ವಿನ್ ಪ್ರೈಸನ್ನು ಕೊಡ್ತಾರೆ. ಮತ್ತು ಯುವ ಹಾಗೂ ರಾಜು ಇಬ್ಬರು ಕೂಡ ಒಂದು ಮರಿಯನ್ನು ತಯಾರು ಮಾಡಿ ಆ ಮರಿಯನ್ನು ಸ್ಪರ್ಧೆಗೆ ಬಿಡ್ತಾರೆ. ಅದರಲ್ಲಿ ಸೋತು ಬಿಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಒಂದು ಸ್ಟ್ರೆಂತ್ ಕೂಡ ಇರೋದಿಲ್ಲ ಮರಿಗೆ. ಆವಾಗ ಏನು ಮಾಡ್ತಾರೆ ಅಂದರೆ, ಒಂದು ಹೊಸ ಮರಿಯನ್ನು ತೊಗೊಂಡು ಬಂದು ಅದಕ್ಕೆ ಒಂದು ಒಳ್ಳೆಯ ಸ್ಟ್ರೆಂತನ್ನು ಮಾಡಿ ಮತ್ತು ಅದನ್ನೆಲ್ಲ ಪಲಗಿಸಿ ಕರ್ಕೊಂಬಂದು ಮತ್ತೆ ನೆಕ್ಸ್ಟ್ ವರ್ಷ ಮತ್ತೆ ಸ್ಪರ್ಧೆಗೆ ಬಿಡ್ತಾರೆ. ಮತ್ತು ಅದರಲ್ಲೂ ಕೂಡ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದರಿಂದ ಸುಮಾರು ಬಾರಿ ವಿನ್ ಆಗ್ತವೆ. ಅದರಿಂದ ಅವಾರ್ಡ್ ಕೂಡ ಸಿಗ್ತವೆ, ಹಣಕಾಸು ಕೂಡ ಸಿಗ್ತವೆ ಅಂತಲೇ ಹೇಳ್ಬೋದು. ಆದ್ದರಿಂದ ರಾಜು ಹಾಗೂ ಯುವ ಅವ್ರಿಗೆ ಇಬ್ಬರಿಗೂ ಕೂಡ ಅದೇನೋ ಒಂದು ಮಾತುಕತೆಯಾಗಿ ಜಗಳ ಕೂಡ ಆಗ್ತವೆ, ಬೇರೆ ಆಗೋಗ್ತವೆ. ಹಾಗೆಯೇ ಅವರಿಬ್ಬರಲ್ಲೇ ಒಂದು ನಡುವೆ ಯುದ್ಧವಾಗಿ ಮತ್ತು ಅವರ ಒಂದು ಎಷ್ಟೆಲ್ಲ ಜಗಳ ಆಗ್ತವೆ, ಹಾಗೆಯೇ ಅವರೆಲ್ಲ ಏನೇನೆಲ್ಲ ಮಾಡ್ಕೋತಾರೆ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಕೊನೆಗೂ ಕೂಡ ಲಾಸ್ಟ್ಗೆ ಅವರಿಬ್ಬರು ಕೂಡ ಒಂದಾಗ್ತಾರೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.